ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಿಗ್ ಮಾರ್ನಿಂಗ್. ಇವತ್ತಿನ ಬಿಗ್ ಮಾರ್ನಿಂಗ್ ನಲ್ಲಿ 16 ಸುದ್ದಿಗಳಿದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನೋಡಿ, ಹೃದಯಾಘಾತಕ್ಕೆ ನಿರಂತರವಾಗಿ ಸಾವಿನ ಸರಣಿ ಮುಂದುವರೆದಿದೆ. ಸರ್ಕಾರದಿಂದ ಯಾಕಾಗಿ ಹೃದಯಾಘಾತ ಅನ್ನುವ ಒಂದು ತಜ್ಞರ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಏನು ಮಾಡಬೇಕು, ಹೇಗಿರಬೇಕು, ಇದನ್ನ ನಾವು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮಾರ್ಗಸೂಚಿ ಈಗ ಬಿಡುಗಡೆ ಆಗಿದೆ. ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಹೃದಯಾಘಾತದ ವಿಚಾರದ ಬಗ್ಗೆ ಯುವಕರೇ ಟಾರ್ಗೆಟ್ ಅಂತೆ ದೀಪ್ತಿ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಹಾಗೆ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೃದಯ ತಪಾಸಣೆಗಾಗಿ ಜನ ಸಾಲುಗಟ್ಟಿ ನಿಂತಿದ್ದಾರೆ. ನೂಕು ನುಗ್ಗಲಾಗಿದೆ. ವಿನೋದ್ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಮಾದೇಶ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದುರಂತ ಆಯ್ತಲ್ಲ, CID ತನಿಖೆ ಚುರುಕಾಗಿದೆ. ಈ ಸಂಬಂಧ ಮಾಹಿತಿಯನ್ನು ಕೊಡ್ತೀವಿ. ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಆಯಾ ಸುದ್ದಿಗಳು ಬಂದಾಗ, ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮೊದಲಿಗೆ ನೋಡಿ, ರಾಜ್ಯದಲ್ಲಿ ಜೀವ ಹಿಂಡುತ್ತಿದೆ ಹೃದಯಾಘಾತ ಪ್ರಕರಣಗಳು. ನಿನ್ನೆ ಒಂದೇ ದಿನ 11 ಜನ ಮೃತಪಟ್ಟಿದ್ದಾರೆ. ಬಲಿಯಾದವರ ಮರಣೋತ್ತರ ಪರೀಕ್ಷೆ ಕಡ್ಡಾಯ ಅಂತೇಳಿ ಹೇಳಿದ್ದಾರೆ. ಯಾಕಾಗಿ ಅವರು ಡೆತ್ ಆದ್ರು, ಮರಣೋತ್ತರ ಪರೀಕ್ಷೆಯಲ್ಲಿ ಏನು ವರದಿ ಬರುತ್ತೆ, ಏನು ಕಾರಣ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ಹೃದಯಾಘಾತ ನಿಯಂತ್ರಣಕ್ಕೆ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಶಾಲೆಗಳಿಗೆ ಜಾರಿಯಾಗಲಿದೆ ಹೊಸ ಮಾರ್ಗಸೂಚಿ. ಶಾಲೆಗಳಲ್ಲಿ ಹೃದಯಾಘಾತ ಪಠ್ಯ ಅಳವಡಿಕೆ. ಹೃದಯಾಘಾತದ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಚಿಕ್ಕ ಮಕ್ಕಳಿಂದಲೇ ಶುರು ಮಾಡೋದಕ್ಕೆ ಶಾಲೆಗಳಲ್ಲಿ ಹೃದಯಾಘಾತದ ಪಠ್ಯವನ್ನ ಅಳವಡಿಸೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹದಿಹರೆಯದವರು, ವಯೋವೃದ್ಧರವರೆಗೂ ಕೂಡ ಈ ಹೃದಯಾಘಾತ ಕಾಯಿಲೆ ಅನ್ನೋದು ಅಥವಾ ಹೃದಯಾಘಾತ ಅನ್ನೋದು ಮಾಮೂಲಾಗಿ ಹೋಗಿದೆ. ಏನೂ ಆರೋಗ್ಯದ ಸಮಸ್ಯೆ ಇಲ್ಲದರೂ ಕೂಡ ಅವರು ಸಹಜವಾಗಿ ಅವರು ಮೃತಪಟ್ಟಂತಹ ಘಟನೆಯೂ ಕೂಡ ನಮ್ಮ ಕಣ್ಮುಂದೆ ಇದೆ. ಹೀಗೆಲ್ಲ ಇರುವಾಗ ಇದರ ತೀವ್ರತೆಯ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಶಾಲೆಗಳಿಂದಲೇ ಇದರ ಪಠ್ಯವನ್ನು ತರುವ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಹೃದಯ ಸಂಬಂಧಿ ಸಮಸ್ಯೆ ಈಗಾಗಲೇ ಗುರುತಿಸಿ ವರ್ಷದಲ್ಲಿ 1 ಬಾರಿ ಆದರೂ ಕೂಡ ಸ್ಕ್ರೀನಿಂಗ್ ಮಾಡಿ ಅಂತೇಳಿ ಸರ್ಕಾರ ಹೇಳಿದೆ. ಹೃದಯ ತಪಾಸಣೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಸದ್ಯಕ್ಕಂತೂ ಜನರಲ್ಲಿ ಈಗ ಹೃದಯಾಘಾತದ ಆತಂಕ ಅಂತೂ ಖಂಡಿತ ಇದೆ. ಹೀಗಾಗಿ ಸರ್ಕಾರ ಜನರಲ್ಲಿ ಆತಂಕವನ್ನು ಹೋಗಲಾಡಿಸೋದಕ್ಕೆ ನಾನಾ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಈ ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಟಾರ್ಗೆಟ್ ಅನ್ನುವ ಆಘಾತಕಾರಿ ವಿಚಾರ ಈಗ ತಜ್ಞರು ಕೊಟ್ಟಂತ ವರದಿಯಲ್ಲಿ ಬಯಲಾಗಿದೆ. 45 ವರ್ಷದ ಒಳಗಿನವರಿಗೆ ಹೆಚ್ಚು ಹೃದಯಾಘಾತ ಆದಂಥ ಉದಾಹರಣೆಗಳಿದ್ದಾವೆ, ಮೃತಪಟ್ಟಂಥ ಉದಾಹರಣೆಗಳಿದ್ದಾವೆ. ಯಾಕೆ ಅಂತ ಹೇಳಿ ನೋಡಿದರೆ, ಅಧಿಕ ಕೆಲಸದ ಒತ್ತಡದಿಂದ ಹೃದಯಾಘಾತ ಆಗುತ್ತೆ. ಯುವಕರು ಹೆಚ್ಚಿಗೆ ಕೆಲಸ ಮಾಡ್ತಾರೆ. ಅಧಿಕ ಒತ್ತಡ, ಸ್ಟ್ರೆಸ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಯುವಕರಲ್ಲಿ ಅನ್ನೋದು. ಆಫೀಸ್ನಲ್ಲೂ ಕೆಲಸ, ಮನೆಗೆ ಬಂದರೂ ಕೆಲಸ, ಸದಾ ಲ್ಯಾಪ್ಟಾಪ್ ಇಟ್ಕೊಂಡೇ ಕೆಲಸ ಮಾಡ್ತಾನೇ ಇರ್ತಾರೆ. ಹೀಗೆಲ್ಲ ಆದಾಗ ಅವರಿಗೆ ಒತ್ತಡ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಮೊಬೈಲ್ನಲ್ಲಿ ಕೆಲಸ ಮಾಡೋದು, 8ರಿಂದ 12 ಗಂಟೆ ಸದಾ ಅವರು ಮೊಬೈಲ್ ಹಿಡ್ಕೊಂಡೇ ಇರೋದು, ಮೊಬೈಲ್ನ ಸ್ಕ್ರೀನ್ ನೋಡ್ತಾನೆ ಇರೋದು, ಇದೆಲ್ಲವೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಸದಾ ಒತ್ತಡದಲ್ಲೇ ಜೀವನ ನಡೆಸುವಂಥ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಯುವಕರ ಬದಲಾದ ಜೀವನ ಶೈಲಿಯಿಂದ ಅವರ ಜೀವಕ್ಕೆ ಆಪತ್ತು ಎದುರಾಗುತ್ತಾ ಅನ್ನೋದ್ರ ಬಗ್ಗೆ ತಜ್ಞರು ಸ್ಟಡಿ ಮಾಡಿ ಅದರ ವರದಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಹೀಗಿದೆ ಅನ್ನೋದ್ರ ಬಗ್ಗೆ ಒಂದು ದತ್ತಾಂಶವನ್ನು ಕೊಟ್ಟಿದೆ. ಮತ್ತೆ ಕೋವಿಡ್ ಲಸಿಕೆ ಹಾಕೊಂಡವರಿಗೆ ಈ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಅವ್ರನ್ನ ಬಾಧಿಸುತ್ತೆ ಅನ್ನುವ ಸ್ಫೋಟಕ ವಿಚಾರ. ಯಾಕಂತ ಹೇಳಿದ್ರೆ ನೋಡಿ, ಕೋವಿಡ್ ಲಸಿಕೆ ಹಾಕೊಂಡಿರ್ತಾರೆ, ಮೊದಲೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ. ಕೆಲವರು ಯಾವುದೇ ವ್ಯಾಯಾಮಗಳಿಲ್ಲದೆ, ಯಾವುದೇ ಓಡಾಟಗಳಿಲ್ಲದೆ ಅವರು ಬೊಜ್ಜು ತುಂಬಿಕೊಂಡಿರ್ತಾರೆ. ಇದೆಲ್ಲದರಿಂದ ರಕ್ತದ ಒತ್ತಡ ಹೆಚ್ಚಾಗಿರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನು ಈಗ ಆರೋಗ್ಯ ಇಲಾಖೆ ತಿಳಿಸಿದೆ. ಮುಂದುವರಿದು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಶಾಲೆಗಳಲ್ಲಿ ಮಕ್ಕಳಿಗೆ ಇದರ ಅರಿವು ಮೂಡಿಸೋದಕ್ಕೆ, ಇದರ ಬಗ್ಗೆ ಅವರನ್ನ ಶಿಕ್ಷಿತರನ್ನಾಗಿ ಮಾಡೋದಕ್ಕೆ ಪಠ್ಯವನ್ನು ತರುವ ತೀರ್ಮಾನವನ್ನು ಕೂಡ ಸರ್ಕಾರ ಮಾಡಿರೋದು ಒಳ್ಳೆ ಬೆಳವಣಿಗೆ. ಮುಂದುವರೆದು ನೋಡ್ತಾ ಹೋದರೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಒಂದೇ ಊರಲ್ಲಿ 2 ಮೃತಪಟ್ಟಿದ್ದಾರೆ. ಅದು ಕೂಡ
ಮಲಗಿದ್ದಲ್ಲೇ ಸಾವಿನ ಮನೆ ಸೇರಿದವರು ಒಬ್ಬರಾದರೆ ಮಕ್ಕಳನ್ನ ಶಾಲೆಗೆ ಬಿಡಲು ಹೋದಂಥ ತಂದೆ ಜೀವಂತವಾಗಿ ವಾಪಸ್ ಮನೆಗೆ ಬರಲೇ ಇಲ್ಲ. ಇದರ ಮಧ್ಯೆ CM ಸಿದ್ದರಾಮಯ್ಯ ಅವರಿಗೆ ಮುಖಭಂಗವಾಗುವಂಥ ಒಂದು ಬೆಳವಣಿಗೆ ನಡೆದಿದೆ. ಏನೇನದು, ಎಲ್ಲೆಲ್ಲಿ, ಯಾರ್ಯಾರಿಗೆ ಅನ್ನೋದರ ವರದಿ ಇಲ್ಲಿದೆ ನೋಡಿ. ಮರಣ ಮೃದಂಗ ಬಾರಿಸುತ್ತಿದೆ ಹೃದಯಾಘಾತ. ಒಂದೇ ದಿನ 4 ಜನರ ಜೀವ ತೆಗೆದ ಹೃದಯ. ಕರ್ನಾಟಕದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲಿವೆ. ಇವತ್ತು ಒಂದೇ ದಿನ 4 ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಮಲಗಿದ್ದಲ್ಲೇ ಹಾರಿ ಹೋಯ್ತು ಪ್ರಾಣ ಪಕ್ಷಿ. ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತದ ಕೇಸ್ ಹೆಚ್ಚುತ್ತಿವೆ. ಅರಸೀಕೆರೆಯಲ್ಲಿ 52 ವರ್ಷದ ಸುರೇಶ್ ಊಟ ಮಾಡಿ ಮಲಗಿದವರು ಬೆಳಿಗ್ಗೆ ಮೇಲೇಳಲೇ ಇಲ್ಲ. ರಾತ್ರಿ ಮಲಗಿದ್ದಲ್ಲೇ ಹೃದಯಾಘಾತ. ಒಂದೇ ಊರು, ಇಬ್ಬರದ್ದು ಒಂದೇ ರೀತಿ ಸಾವು. ತುಮಕೂರಿನ ಹನುಮಂತಪುರದ 31 ವರ್ಷದ ಜಯಂತ್ ಹಾಗೂ 52 ವರ್ಷದ ಶ್ರೀಧರ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಜಯಂತ್ ಹಾಗೂ ಶ್ರೀಧರ್ ಉಸಿರು ಚೆಲ್ಲಿದ್ದಾರೆ. ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುವಾಗ ತಂದೆ ಬಲಿ. ಹಾವೇರಿಯಲ್ಲಿ ಮನಕಲುಕುವ ಘಟನೆಯೊಂದು ನಡೆದಿದೆ. ಮಕ್ಕಳನ್ನ ಶಾಲೆಗೆ ಬಿಟ್ಟು ಹಿಂತಿರುಗುವಾಗ 49 ವರ್ಷದ ಚಂದ್ರಶೇಖರ್ ಎಂಬುವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಉಸಿರು ನಿಂತು ಹೋಗಿದೆ. ಹೃದಯಾಘಾತಕ್ಕೆ ಲಸಿಕೆ ಅಲ್ಲ, ಕೊರೋನಾ ಕಾರಣ. CM ಸಿದ್ದರಾಮಯ್ಯ ಹಾರ್ಟ್ ಅಟ್ಯಾಕ್ಗೆ ಕೊರೋನಾ ಲಸಿಕೆ ಕಾರಣ ಇರಬಹುದು ಎಂದಿದ್ರು. ಮುಖ್ಯಮಂತ್ರಿಗೆ ಮುಖಭಂಗವಾಗುವ ರೀತಿಯಲ್ಲಿ ಬೆಳವಣಿಗೆ ಇಂದು ನಡೆದಿದೆ. ಹಾರ್ಟ್ ಅಟ್ಯಾಕ್ಗೂ ಕೊರೋನಾ ವ್ಯಾಕ್ಸಿನ್ಗೂ ಏನು ಸಂಬಂಧ ಇಲ್ಲ. ಆದರೆ ಕೊರೋನಾ ಬಂದವರಲ್ಲಿ ಹೃದಯಾಘಾತದ ಸಾಧ್ಯತೆ ಹೆಚ್ಚು ಎಂದು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ. ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ, ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ. ರಾಜ್ಯದಲ್ಲಿ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ಆತಂಕ ಸೃಷ್ಟಿಸಿವೆ. ಹೀಗಾಗಿ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಹೃದಯಾಘಾತದ ಸಾವಿನ ನಂತರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ತಿನ್ನರ್ ಔಷಧಗಳು ಇರಬೇಕು ಎಂದು ಆಸ್ಪತ್ರೆ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೃದಯಾಘಾತ ಪ್ರಕರಣಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ಹೊತ್ತಿಗೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳಪಾಡಿ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ದೀಪ್ತಿ, ಹೃದಯಾಘಾತ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಜನ ಅಂತೂ ಭಾರಿ ಭಯದಲ್ಲಿದ್ದಾರೆ. ಸದ್ಯ ಆರೋಗ್ಯ ಇಲಾಖೆ ಏನಂತ ಭರವಸೆ ಕೊಟ್ಟಿದೆ ಜನರಿಗೆ, ಅದ್ರ ಜೊತೆಗೆ ಜನ ಏನೇನು ಪಾಲಿಸಬೇಕಾಗತ್ತೆ, ಈ ಹೊತ್ತಿನ ನಂಬರ್ಸ್ ಎಲ್ಲ ಹೇಗಿದೆ ದೀಪ್ತಿ? ರಂಜಿತ್, ಪ್ರಮುಖವಾಗಿ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳ ಆಗ್ತಾನೆ ಇದೆ. ಕೋವಿಡ್ ನಂತರದಲ್ಲಿ ಹೆಚ್ಚಾದಂತಹ ಹೃದಯಾಘಾತದ ಪ್ರಕರಣಗಳ ಬಗ್ಗೆ ಜನ ಕೂಡ ಆತಂಕಗೊಂಡಿದ್ದಾರೆ. ಹೀಗಾಗಿ ತಮ್ಮ ಹೃದಯದ ಪರೀಕ್ಷೆಗೆ ಸ್ವಯಂ ಪ್ರೇರಿತರಾಗಿ ಆಸ್ಪತ್ರೆಗಳತ್ತ ಬರ್ತಾ ಇರುವಂಥದ್ದು. ಇನ್ನು ಸಮಿತಿಯ ವರದಿಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈಗ ಬಹಿರಂಗಗೊಂಡಿದೆ. ಒಂದು ಧೂಮಪಾನ, ಮದ್ಯಪಾನ, ಮಧುಮೇಹ, ಡಯಾಬಿಟೀಸು, ಜೊತೆಗೆ ಹೈಪರ್ ಟೆನ್ಷನು ಅಂದರೆ ಒತ್ತಡ, ಒಬೆಸಿಟಿ ಇವೆಲ್ಲನೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅಂತ ಹೇಳಿ ವರದಿಯನ್ನ ಈಗಾಗಲೇ ತಜ್ಞರು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಮಾಡಬೇಕು ಅಂತಲೂ ಹೇಳಿ ಸಲಹೆಗಳನ್ನ ಕೊಟ್ಟಿದ್ದಾರೆ. 15 ವರ್ಷ ಇರುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ ಹೃದಯದ ಪರೀಕ್ಷೆಯನ್ನ ಮಾಡೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ಜೊತೆಗೆ ಮಕ್ಕಳಿಗೆ ಮುಂಚಿತವಾಗಿಯೇ ಹೃದಯದ ಆರೋಗ್ಯದ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕೆ ಪಠ್ಯವನ್ನು ಸೇರ್ಪಡೆ ಮಾಡಿ ಅಂತಲೂ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆರೋಗ್ಯ ಸಚಿವರು ಈಗಾಗಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಜೊತೆ ಮಾತಾಡಿ ಶಾಲೆಗಳ ಮಕ್ಕಳಿಗೆ ಹೃದಯದ ಆರೋಗ್ಯದ ಪಾಠವನ್ನು ಸೇರ್ಪಡೆ ಮಾಡಬೇಕು ಅಂತ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಈಗಾಗಲೇ ಟೆಕ್ಸ್ಟ್ ಬುಕ್ಗಳು ಪ್ರಿಂಟ್ ಆಗಿದೆ. ಹೀಗಾಗಿ ನೈತಿಕ ಪಾಠದಡಿ ನಾವು ಹೃದಯಾಘಾತದ ವಿಚಾರವನ್ನು, ನೈತಿಕ
ಪಾಠದಡಿಯಲ್ಲಿ ಹೇಳ್ಕೊಡ್ತೀವಿ, ಮುಂದಿನ ವರ್ಷ ಅದನ್ನ ಸೇರ್ಪಡೆ ಮಾಡುವಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ITBTಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ಸ್ಟ್ರೆಸ್ ಲೈಫ್ ಇದೆ ಅವರಿಗೆ. ಯಾಕಂದ್ರೆ ಈಗ 12 ಗಂಟೆ 14 ಗಂಟೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಕೂಡ IT-ಯಲ್ಲಿ ಲಾಗಿನ್ ಆಗುವಂಥವರು ಮನೆಯಿಂದನೂ ಕೂಡ ಮೀಟಿಂಗ್ ಅಟೆಂಡ್ ಮಾಡುವಂಥದ್ದು, ಕೆಲಸ ಮುಗ್ದಾದ ಮೇಲೂ ಕೂಡ ಟಾರ್ಗೆಟ್ ಅಚೀವ್ ಮಾಡುವಂಥ ಸ್ಟ್ರೆಸ್ಫುಲ್ ಲೈಫ್ನಲ್ಲಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ದಿನಕ್ಕೆ 12-14 ಗಂಟೆ ಉದ್ಯೋಗದಲ್ಲೇ ಇದ್ದಾರೆ. ಅವರಿಗೆ ಲೈಫ್ ಸ್ಟೈಲ್ ಡಿಸೀಸ್ಗಳು ಬರ್ತಾ ಇದೆ. ಹೀಗಾಗಿ ವಾರ್ಷಿಕವಾಗಿ ITBT ಕಂಪ್ನಿಗಳಲ್ಲೂ ಕೂಡ ಒಂದು ರೆಗ್ಯುಲರ್ ಚೆಕಪ್ ಆಗಬೇಕು, ಅದರಲ್ಲಿ ECG ಚೆಕಪ್, ಹಾರ್ಟ್ ರಿಲೇಟೆಡ್ ಚೆಕಪ್ ಆಗಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ 15 ವರ್ಷದ ಮಕ್ಕಳಿಗೆ ಹೃದಯದ ವಾರ್ಷಿಕ ಪರೀಕ್ಷೆ ಆಗಬೇಕು ಅಂತಲೂ ಕೂಡ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಇಷ್ಟೇ ಅಲ್ಲ, ಇದು ಕೇವಲ 1 ವರ್ಷಕ್ಕೆ ನಿಲ್ಬಾರ್ದು ಅಥವಾ ಈ ರೀತಿ ಘಟನೆ ಆಗಿದೆ ಅಂತ ನಿಲ್ಬಾರ್ದು. ಪ್ರತಿ ಆಸ್ಪತ್ರೆಯಲ್ಲಿ ಯಾವುದಾದ್ರೂ ಹೃದಯಾಘಾತದ ಕೇಸ್ ಬಂದರೆ ಅದನ್ನ ರಿಜಿಸ್ಟರ್ ಮಾಡಿ ಏನು ಕಾರಣ ಅಂತ ಹೇಳಿ ಅದರ ಬಗ್ಗೆ ಫಾಲೋ ಅಪ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಹಿಂದೆಲ್ಲ ಹಠಾತ್ ಸಾವಾದಂತಹ ಸಂದರ್ಭದಲ್ಲಿ ಅದನ್ನು ಯಾವುದೇ ರೀತಿಯಾಗಿ ಅದರ ಫಾಲೋ ಅಪ್ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಕಾರಣಗಳನ್ನು ಹೇಳಿ ಅದು ಕ್ಲೋಸ್ ಆಗ್ತಾ ಇತ್ತು. ಆದರೆ ಈಗ ಅದನ್ನು ಅಟಾಪ್ಸಿ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅನ್ನೋ ಒಂದು ಕಡ್ಡಾಯ ರೂಲ್ಸನ್ನು ಕೂಡ ತಂದಿರುವಂಥದ್ದು. ಸೊ ಎಲ್ಲ ರೀತಿಯ ಸಿದ್ಧತೆಗಳನ್ನು ಆರೋಗ್ಯ ಇಲಾಖೆ ಮಾಡಿದ್ದಾರೆ. ಕಾಲಕಾಲಕ್ಕೆ ತಜ್ಞರು ಕೂಡ ಈ ಸಮಿತಿಯ ಮೂಲಕ ಬೇರೆ ಬೇರೆ ರೀತಿಯ ವರದಿಗಳನ್ನು ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ಕರುನಾಡನ್ನ ಹೃದಯಾಘಾತ ಅನ್ನುವ ಭೂತ ಆವರಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಹೃದಯದ ಆತಂಕ ಇದೆ. ಹೃದಯದ ಬಡಿತ ಯಾವಾಗ ನಿಂತು ಹೋಗುತ್ತೆ ಅನ್ನುವ ಭಯ ಅಂತೂ ಖಂಡಿತ ಇದೆ. ಹೀಗಾಗಿ ಜಯದೇವ ಆಸ್ಪತ್ರೆ ಸೇರಿದಂತೆ ಈ ಹೃದಯ ಆಸ್ಪತ್ರೆಗಳಲ್ಲಿ ರೋಗಿಗಳು ದಾಂಗುಡಿ ಇಡ್ತಾ ಇದ್ದಾರೆ ತಮ್ಮ ಹೃದಯ ಎಷ್ಟು ಸೇಫ್ ಅನ್ನೋದನ್ನು ನೋಡೋದಕ್ಕೆ. ಜಯದೇವ ಆಸ್ಪತ್ರೆಗೆ ರೋಗಿಗಳ ದಾಂಗುಡಿ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ OPD ಫುಲ್ ರಶ್ ಆಗಿದೆ. ರೋಗಿಗಳನ್ನು ನಿಯಂತ್ರಿಸಲಾಗದೆ ಸಿಬ್ಬಂದಿ ಪರದಾಟ ಪಡ್ತಾ ಇದ್ದಾರೆ. ಟೋಕನ್ ಪಡೆಯಲು ರೋಗಿಗಳ ನಡುವೆ ಕಿತ್ತಾಟ. ಸಾರ್ವಜನಿಕರನ್ನ ನಿಯಂತ್ರಿಸೋದಕ್ಕೆ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ECG ಮಾಡೋದಕ್ಕೆ, BP ಚೆಕಪ್, ರಕ್ತ ಪರೀಕ್ಷೆಗೆ ನೂರಾರು ಜನ ಮುಗಿಬಿದ್ದಿರೋದನ್ನ ತಾವು ನೋಡಿ. ಟೋಕನ್ ಪಡೆಯೋದಕ್ಕೆ ಜನ ನೂಕು ನುಗ್ಗಲಾಗ್ತಿರೋದನ್ನ ನೋಡಿ. OPDಗಳ ಮುಂದೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೋಡಿ. ಇದು ಜಯದೇವ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಮೈಸೂರಿನಲ್ಲಿ ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ ಇಲ್ಲೇ ಅತಿ ಹೆಚ್ಚು ಹೃದಯಾಘಾತದಿಂದ ಸಾವನ್ನಪ್ಪಿರೋರ ಸಂಖ್ಯೆ. ಹೀಗೆಲ್ಲ ಇರುವಾಗ ಜಯದೇವ ಆಸ್ಪತ್ರೆ, ಹೃದಯ ಆಸ್ಪತ್ರೆಗಳಲ್ಲಿ OPDಗಳು ಫುಲ್ ರಶ್ ಆಗಿದ್ದಾವೆ. ಏನಾಗುತ್ತಪ್ಪ ನಮಗೂ ಅಂಥೇಳಿ ಜನ ನಮ್ಮ ಹೃದಯವನ್ನು ತಪಾಸಣೆ ಮಾಡೋದಕ್ಕೆ ಈಗ ಮುಗಿಬೀಳ್ತಾ ಇದ್ದಾರೆ. ನೂಕು ನುಗ್ಗಲಾಗಿದೆ. ಜಯದೇವ ಆಸ್ಪತ್ರೆ ಮೈಸೂರಿನಲ್ಲಿ ಜನರ ನೂಕು ನುಗ್ಗಲು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಜನ ಎಷ್ಟು ಭಯದಲ್ಲಿದ್ದಾರೆ, ಎಷ್ಟು ಅವರಿಗೆ ಈ ಹೃದಯದ ಆತಂಕ ಇದೆ ಅನ್ನೋದು. ನಮ್ಮ ಪ್ರತಿನಿಧಿ, ಮೈಸೂರಿನ ಪ್ರತಿನಿಧಿ ವಿನೋದ ಪಡ್ವಾರಹಳ್ಳಿ ಈಗ ಜಯದೇವ ಆಸ್ಪತ್ರೆ ಮೈಸೂರಿನಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಅಂದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಜನ ಎಷ್ಟು ಆತಂಕದಲ್ಲಿದ್ದಾರೆ, ಅವರಿಗೆ ಎಷ್ಟು ಭಯ ಇದೆ, ಮತ್ತು ಅವರು ಜೀವದ ಮೇಲೆ ಅವರಿಗೆ ಎಷ್ಟು ಭಯ ಇದೆ ಅನ್ನೋದೆಲ್ಲವೂ ಕೂಡ. ಆಸ್ಪತ್ರೆಯಲ್ಲಿ ತಮಗೇನು ಕಾಣಿಸ್ತಾ ಇದೆ ಅಲ್ಲಿ ಅವ್ರನ್ನ ಮಾತಾಡಿಸ್ಬೋದಾ? ಏನು ಹೇಳ್ತಾರೆ ಡಾಕ್ಟ್ರ್, ಏನು ಹೇಳ್ತಾರೆ ಸದ್ಯಕ್ಕೆ ಅಲ್ಲಿನ ಚಿತ್ರಣವನ್ನು ತೋರಿಸ್ಬೋದಾ? ವಿನೋದ್. ರಂಜಿತ್, ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಜಯದೇವ ಆಸ್ಪತ್ರೆಗೆ ಈಗಾಗಲೇ ಹೃದಯ ಪರೀಕ್ಷೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ದೃಶ್ಯ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಜನರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಇಲ್ಲಿ ಟೋಕನ್ ಕೊಡೋದಕ್ಕೆ ಶುರು ಆಗುತ್ತೆ. ಪ್ರತಿನಿತ್ಯವೂ ಕೂಡ 400ರಿಂದ 500 ಜನರು ಕಳೆದ 20 ದಿನಗಳ ಹಿಂದೆ ಬರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಯಾವಾಗ ಹಾಸನದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತೋ ಪ್ರತಿನಿತ್ಯವೂ ಕೂಡ 1,000ರಿಂದ 1,500 ಜನರು ಕೂಡ ಬರ್ತಾ ಇದ್ದಾರೆ. ಸಿಬ್ಬಂದಿಗಳು ಕೂಡ ಕೇವಲ 4 ಸಿಬ್ಬಂದಿ ಮಾತ್ರ ಅಲ್ಲಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಟೋಕನ್ ಎಲ್ಲ ತೆಗೆದುಕೊಳ್ಬೇಕು ಅಂತೇಳಿ ಈಗ ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ರು. ಈಗ ಯಾವಾಗ ಸಿಬ್ಬಂದಿಗಳಿಗೆ ಇಲ್ಲಿ
ಕೆಲಸ ಮಾಡೋಕ್ಕೂ ಸಾಧ್ಯ ಆಗಲಿಲ್ವೋ ಆ ಸಂದರ್ಭದಲ್ಲಿ ಪೊಲೀಸರು ಈಗಾಗಲೇ ಬೇಟ್ಕಳಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರನ್ನು ನಿಯಂತ್ರಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇನ್ನು ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ಬಂದು ನಿಂತಿರುವಂಥದ್ದು. ಮೈಸೂರು, ಚಾಮರಾಜನಗರ ಇರ್ಬೋದು, KR ಪೇಟೆ ಇರ್ಬೋದು, ಈ ಭಾಗಗಳಿಂದಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈಗ ಜನರು ಬರ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಯಾವಾಗ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಯ್ತಾ ಹೋಯ್ತೋ ಪ್ರತಿಯೊಬ್ಬರು ಕೂಡ ಪರೀಕ್ಷೆಯನ್ನು ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಬೆಳಿಗ್ಗೆನೇ ಬರ್ತಾ ಇರುವಂಥದ್ದು. ಜಯದೇವ ಆಸ್ಪತ್ರೆಯಲ್ಲಿ ನಿಜಕ್ಕೂ ಕೂಡ ವೈದ್ಯರಿರ್ಬೋದು, ಸಿಬ್ಬಂದಿಗಳೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂತಂದರೆ ಇಲ್ಲೇ ಬರ್ತಾ ಇದ್ದಂತಹ ಜನರು ಬಂದರೆ ಅವರಿಗೆ ಯಾವುದೇ ರೀತಿ ತೊಂದರೆಗಳಾಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 1,500 ಜನರು ಒಂದೇ ದಿನಕ್ಕೆ ಬಂದ ಕಾರಣಕ್ಕಾಗಿ ಈ ರೀತಿಯಾದಂತಹ ರಶ್ ಕೂಡ ಕಾಣ್ತಾ ಇರುವಂಥದ್ದು. ಪ್ರತಿನಿತ್ಯ ಒಬ್ಬೊಬ್ಬ ವೈದ್ಯರು ಕೂಡ 300 ಜನರನ್ನ ವೀಕ್ಷಣೆ ಮಾಡುವಂತಹ ಸಂದರ್ಭ ಈಗ ಕ್ರಿಯೇಟ್ ಆಗಿರುವಂಥದ್ದು. ಸರ್, ಈಗ ಸ್ಥಳೀಯರು ಇಲ್ಲಿ ಬಂದಿರುವಂತಹ ಜನರೇ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರಾ ಸರ್? KR ಪೇಟೆಯಿಂದ ರಾತ್ರಿ 11 ಗಂಟೆಗೆ ಬಂದು 11 ಗಂಟೆಯಿಂದ ಇಲ್ಲೇ ಕಾಯ್ಕೊಂಡಿದ್ದು. ಇಲ್ಲಿ ಆದ್ರೂ ನಮಗೆ ತುಂಬ ರಶ್ ಇರೋದ್ರಿಂದ ಆಗ್ತಿಲ್ಲ. ಹಾಸನದೊಂದು ಇನ್ಸಿಡೆಂಟ್ ಆದಾಗಿಂದ ನಮಗೆ ಯುವಕರಿಗೆಲ್ಲ ಭಯ ಬಂದು ಒಂದು ಚೆಕಪ್ ಮಾಡಿಸೋಣ ಅಂದ್ಬಿಟ್ಟು ಎಲ್ಲರೂ ಬಂದು ಜಯದೇವದಲ್ಲಿ ರಾತ್ರಿ 11 ಗಂಟೆಗೆ ಬಂದು ಲೈನ್ ಹಾಕಿದ್ದು. ಆದ್ರೂ ತುಂಬ ಕ್ರೌಡ್ ಇರೋದ್ರಿಂದ ಮಿನಿಮಮ್ 500 ಜನ ಒಂದು ದಿನಕ್ಕಷ್ಟೇ ಅಂತ ನೋಡೋದಿಲ್ಲಿ. ಆದ್ದರಿಂದ ನಮಗೆ ತುಂಬ ಆತಂಕ ಉಂಟಾಗಿ ರಾತ್ರಿನೇ ಬಂದು ಸ್ಟೇ ಆಗಿದ್ದೀವಿ ಇಲ್ಲಿ. ನಿಮ್ಗೇನು ಸಮಸ್ಯೆ ಇದೆ ಸರ್? ನಮಗೇನು ಸಮಸ್ಯೆ ಇಲ್ಲ, ಚೆಕ್ ಮಾಡಿಸೋಣ. ಆರ್ಟು ನಮ್ಮದು ಯಾವ ಥರ ಇದೆ ಏನು ಜನರಲಾಗಿ ಚೆಕ್ ಮಾಡಿಸೋಣ ಅಂತ ನಾವು ಚೆಕಿಂಗ್ ಬಂದಿದ್ದೀವಿ ಅಷ್ಟೇ, ಚೆಕಪ್ ಮಾಡ್ಕೊಳ್ಳೋದಕ್ಕೆ. ಸರ್, ನೀವೇನು ಬಂದಿದ್ದೀರಾ ಸರ್? ನಾವು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು. ಬೆಳಗ್ಗೆ 6 ಗಂಟೆಗೆ ಬಂದಿರೋರು ನಾವು. ಇನ್ನೂ ಟೀ ತೊಗೊಂಬಂದ್ರೆ ಇಲ್ಲೇ ಎಲ್ಲ ಗದ್ದಲ, ಜನ ತುಂಬ್ಕೋತಾರೆ. ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಎಲ್ಲ ತುಂಬ್ಕೋತಾರೆ. ಇಲ್ಲಿ ಜನ ಏನು ಇವರೇ ಅರ್ಧ ಆಟ ಹಾಕಕ್ಕೆ ಬರೆಸ್ತಾರೆ, ಜನ ತುಂಬಿಸ್ಬಿಟ್ಟು. ವ್ಯವಸ್ಥೆನೇ ಸಹ ಇದು ಜಯದೇವ ಆಸ್ಪತ್ರೆನೇ ಇದು. ಏನು ಜನ ತುಂಬ್ಕೊಂಡಿರೋದು, ಇದು ಸರಿ ಇಲ್ಲ ಇದು. ಅದಕ್ಕೆ ನಮ್ಮ ಹಾಸನ ಜಿಲ್ಲೆಗೆ ಒಂದು ಇದೇ ಆಸ್ಪತ್ರೆನೇ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಹೃದಯಾಘಾತ ಆಗ್ತಿದೆ, ಏನು ಕಾರಣ ಅಂತೀರ ಗೊತ್ತಾಯ್ತಾ ಅಂತ? ಗೊತ್ತಾಯ್ತಲ್ಲ, ಅದಕ್ಕೆ ಆತರಕ್ಕಾಗಿ ನಾವು ಬಂದಿರೋದು ಇಲ್ಲಿ ಚೆಕ್ ಮಾಡ್ಸೋಕ್ಕೆ. ಓಕೆ. ಹಾಂ, ನಿಮ್ಮ ಕಡೆ ಎಲ್ಲ ತೀರೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ? ನಿಮ್ಮ ಕಡೆ ಎಲ್ಲ ತೀರೋಗಿದ್ದಾರೆ ಅಂತ? ಇಲ್ಲ, ನಮ್ಮ ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ತೀರಾಗಾದ್ರೆ ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ಬಂದಿದ್ದೀವಿ ಇಲ್ಲಿಗೆ. ಓಕೆ. ಹಾಂ, ಎಷ್ಟು ಜನ ಬಂದಿದ್ದೀರಾ ನೀವು? ನಾವೊಂದು 5-6 ಜನ ಬಂದಿದ್ದೀವಿ ಸರ್. ಓಕೆ. ಹಾಂ, ಸರ್, ನೀವೆಲ್ಲಿ ಬಂದಿರಾ ಸರ್? ಕೊಳ್ಳೇಗಾಲದಿಂದ ಬಂದಿರೋ ಸರ್. ಓಕೆ. ಏನು ಸಮಸ್ಯೆ ಸರ್? ನಾವು ಒಂದು 3 ತಿಂಗಳಲ್ಲಿ ನನಗೂ ಆಟ ಇದಾಗಿತ್ತು. ಓಕೆ. ಹಾರ್ಟ್ ಅಟ್ಯಾಕ್ ಆಗಿ ಸ್ಟೆಂಟ್ ಹಾಕಿದ್ರು. ಚೆಕಪ್ ಕನ್ಕ ಬಂದಿದ್ವಿ ಸರ್. ಜನ ಹೆಂಗಿದ್ದಾರೆ ಸರ್? ನೋಡಿದ್ರಲ್ಲ ಅಂತ? ಜನ ಫುಲ್ ಜನ ಸರ್. ಈ ಸೆಕ್ಯೂರಿಟಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ತೋರಿಸ್ಕೊಂಡೆ ಹೊಟ್ಟಾಗಿರೋ ನಮ್ಮ ಸೆಕ್ಯೂರಿಟಿ ಬಂದ್ಬಿಟ್ಟು ಕ್ಯೂಲ್ ಕರೆಕ್ಟಾಗಿ ನಿಂತಿದ್ದು ಸರ್. ಸೆಕ್ಯೂರಿಟಿ ಅಲ್ಲೇ ಇದ್ದರು ಅಂದ್ಬಿಟ್ಟು ಹಿಂದವ್ರು ಮುಂದಕ್ಕಾಗೋದ್ರು, ಮುಂದವ್ರು ಹಿಂದಕ್ಕಾಗೋದ್ರು ಸರ್. ರಂಜಿತ್, ಇದೆಯೋ ಜನರು ಕೂಡ ಹೇಳ್ತಾ ಇರುವಂಥದ್ದು ಸಾಕಷ್ಟು ಸಮಸ್ಯೆಗಳು. ಅಂದರೆ ಜನರು ಪ್ರತಿನಿತ್ಯ ಯಾರು ನಿಜಕ್ಕೂ ಕೂಡ ತೊಂದರೆ ಇರುವಂಥವ್ರು ಬಂದರೆ ಅವ್ರಿಗೆ ಇಲ್ಲಿ ತೊಂದರೆ ಆಗೋದಿಲ್ಲ. ಕೇವಲ ಹೃದಯವನ್ನು ಪರೀಕ್ಷೆ ಮಾಡಿಸೋದಕ್ಕೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರ ಕಾರಣಕ್ಕಾಗಿ ಈ ರೀತಿಯಾದಂತಹ ತೊಂದರೆ ಜಯದೇವ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕೂಡ ಹಾಸನದ ಪ್ರಕರಣವನ್ನು ಮುಂದಿಟ್ಕೊಂಡು ಪ್ರತಿಯೊಬ್ಬರು ಕೂಡ ಪರೀಕ್ಷೆಗೆ ಬರ್ತಾರ ಕಾರಣಕ್ಕಾಗಿ ಇಷ್ಟೊಂದು ರಶ್ ಜಯದೇವ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ರಂಜಿತ್, ಓಕೆ ವಿನೋದ್, ನೋಡಿ ಅಲ್ಲಿನ ಚಿತ್ರಣ ಹೆಂಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿನೋದ್ ತೋರಿಸ್ಕೊಟ್ರು. ಜನ ಏನು ಆರೋಗ್ಯದ ಸಮಸ್ಯೆನೇ ಇಲ್ಲ, ಅವರಿಗೆ ಏನೇನು ತಾಪತ್ರೆ ಇಲ್ಲ. ಆದರೂ ಕೂಡ ರಾತ್ರಿ ಎಲ್ಲ ಅಲ್ಲೇ ಇದ್ದು ನಮ್ಮ ಆರೋಗ್ಯ ಎಷ್ಟು ಸೇಫ್ ಇದೆ, ಏನಾದರೂ ಆತಂಕ ಇದೆಯಾ ಅನ್ನೋದನ್ನ ತಪಾಸಣೆ ಮಾಡೋದಕ್ಕೆ ಜನ. ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನೌಕರರ ಹೋರಾಟ ಇದು. ರಾಜ್ಯದ 10 ಮಹಾನಗರ ಪಾಲಿಕೆಗಳು ಇವತ್ತು ಬಂದ್ ಬಂದ್ ಬಂದ್. ಸಾಮೂಹಿಕ ರಜೆ ಹಾಕಿ ಕಾರ್ಮಿಕರ ಧರಣಿ. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಈ ಸರ್ಕಾರ ಅಂತೇಳಿ ಆಗ್ರಹಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಎಲ್ಲಾ ಕೆಲಸಗಳು ಬಂದ್ ಮಾಡಿ ನೌಕರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜ್ಯದ 10 ಮಹಾನಗರ ಪಾಲಿಕೆಗಳು ಬಂದ್ ಆಗ್ತಾ ಇದ್ದಾವೆ. ಸಾಮೂಹಿಕ ರಜೆ ಹಾಕಿ ಕಾರ್ಮಿಕರು ಈ ಪ್ರತಿಭಟನೆಗೆ ಬೆಂಬಲ ಕೊಡ್ತಾ ಇದ್ದಾರೆ. 16 ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಧರಣಿ ಮಾಡ್ತಾ ಇದ್ದಾರೆ. ಯಾವ ಒಂದು ಕೆಲಸವೂ ಕೂಡ ನಿಮಗೆ ಈ 10 ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ನಿಮಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಬಿಬಿಎಂಪಿಯಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡೋದಿಲ್ಲ. ಸಾರ್ವಜನಿಕರು ಕೆಲಸಕ್ಕೋಸ್ಕರ ಬಿಬಿಎಂಪಿಗೆ ಬರಬೇಡಿ. ಪಾಲಿಕೆ ನೌಕರರ ಸಂಘ ಇವತ್ತು ಕಚೇರಿಯನ್ನ ಬಂದ್ ಮಾಡ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಇಂದು ಬಿಬಿಎಂಪಿ ಸೇರಿ 10 ಪಾಲಿಕೆ ಬಂದ್. ವಿವಿಧ ಬೇಡಿಕೆಗಾಗಿ
ನೌಕರರು ಹೋರಾಟ. ಬಿಬಿಎಂಪಿ ಹಾಗೂ ರಾಜ್ಯದ 10 ಮಹಾನಗರ ಪಾಲಿಕೆಗಳ ಅಧಿಕಾರಿ ನೌಕರರು ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಕರ್ತವ್ಯಕ್ಕೆ ಸಾಮೂಹಿಕ ರಜೆ ಹಾಕಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದರಿಂದ ಕಸ ಸಂಗ್ರಹ ಸೇರಿದಂತೆ ಇತರೆ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರು ಇಂದು ಕಚೇರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರಿಗೂ 7ನೇ ವೇತನ ಆಯೋಗದ ಸೌಲಭ್ಯಗಳನ್ನು ವಿಸ್ತರಿಸಬೇಕು, ಅನುದಾನವನ್ನ ಆರ್ಥಿಕ ಇಲಾಖೆಯಿಂದಲೇ ಬಿಡುಗಡೆ ಮಾಡಬೇಕು, ನಿಯಮದಂತೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ಸೂಕ್ತ ತಿದ್ದುಪಡಿ ತರುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ಮಾಡುತ್ತಿದೆ. ಸ್ವಚ್ಛತೆಯಿಂದ ಹಿಡಿದು ತೆರಿಗೆ ಸಂಗ್ರಹ ಮಾಡೋದ್ರಲ್ಲಿ ಬೆಂಗಳೂರು ಮೂಲಭೂತ ಸೌಕರ್ಯ ಏನೇನು ಕೊಡುತ್ತೋ ಎಲ್ಲ ಕೆಲಸ ಕಾರ್ಯಗಳು ರುದ್ರಭೂಮಿ ಒಂದಿರುತ್ತೆ ಸರ್, ಅಷ್ಟೇ. ರುದ್ರಭೂಮಿ ಒಂದಿರುತ್ತೆ. ಮೆಟರ್ನಿಟಿ ಹಾಸ್ಪಿಟ್ಲ್ಗಳು ಏನು ಮಹಾನಗರ ಪಾಲಿಕೆಯಲ್ಲಿ ಇರುತ್ತೋ ಅಷ್ಟು ಬಿಟ್ಟರೆ ಇನ್ನೆಲ್ಲ ಬಂದು ಸರ್. ಅಡ್ಮಿನಿಸ್ಟ್ರೇಷನ್ ಫಸ್ಟು ಹುದ್ದೆಗಳು ಮಂಜೂರಾತಿ ಮಾಡಿ, ಈಗ ಒಂದು ವಾರ್ಡು ನೋಡಿ 225 ವಾರ್ಡ್ ಅಂತಿದೆ. 225 ವಾರ್ಡಲ್ಲಿ ಒಂದು ವಾರ್ಡಿಗೆ ಹೆಲ್ತ್ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡಿಗೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡಿಗೆ ಇಂಜಿನಿಯರ್ ಬೇಕು, ಇಲ್ಲ ವರ್ಕ್ ಇನ್ಸ್ಪೆಕ್ಟರ್ ಬೇಕು. ಎಲ್ಲಿ ಹೋದ್ರೂ ಎಲ್ಲೂ ಏನಿಲ್ಲ. ಸದ್ಯ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನ ಮುಂದಿಟ್ಟಿದ್ದ ನೌಕರರ ಸಂಘ ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡುತ್ತಿದೆ. ಬೆಂಗಳೂರು ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಪಾಲಿಕೆ, ತುಮಕೂರು ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆ, ದಾವಣಗೆರೆ ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಸೇರಿ 10 ಪಾಲಿಕೆಗಳ ನೌಕರರು ಸಾಮೂಹಿಕ ರಜೆ ಹಾಕುವ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದಾರೆ. ಹಾಗಾದ್ರೆ ಪಾಲಿಕೆ ನೌಕರರ ಬೇಡಿಕೆ ಏನು ಎಂದು ನೋಡೋದಾದ್ರೆ, ಲಾಕ್ಸೇಫ್ ಹಾಜರಾತಿ ಪ್ರಕ್ರಿಯೆ ರದ್ದು ಮಾಡಬೇಕು. ಬಿಬಿಎಂಪಿ ವಿವಿಧ ವಾರ್ಡ್ಗಳಲ್ಲಿ 6,000 ಹುದ್ದೆ ಭರ್ತಿ ಮಾಡಬೇಕು. ಪಾಲಿಕೆ ನೌಕರರಿಗೆ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು. ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿ ನೀಡಿ ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯ ನೀಡಬೇಕು. ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿ ಅಂತಿಮಗೊಳಿಸುವುದು, ಈ ಖಾತಾ ಬದಲು ಹಿಂದೆ ಇದ್ದ ಪದ್ಧತಿ ಜಾರಿಗೊಳಿಸುವುದು, ಕಾನೂನು ಬಾಹಿರವಾಗಿರೋ ಮಾರ್ಷಲ್ಸ್ ಹುದ್ದೆ ರದ್ದುಗೊಳಿಸಬೇಕು ಎಂಬುದು ಪಾಲಿಕೆ ನೌಕರರ ವಾದವಾಗಿದೆ. ಎಂದು ಗಾರ್ಬೇಜ್ ಸಿಟಿ ಆಗಲಿದೆ ಬೆಂಗಳೂರು. ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಸಾಥ್. ಬಿಬಿಎಂಪಿ ನೌಕರರು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಸಾಥ್ ನೀಡಲಿದ್ದಾರೆ. ಇಂದು ಬೆಳಿಗ್ಗೆ ಕಸ ಎತ್ತದೆ ಹೋರಾಟಕ್ಕೆ ಭಾಗಿಯಾಗಲಿದ್ದಾರೆ. ನಮ್ಮ ಮೈಸೂರು ನಾರಾಯಣ ಸಂಘ ವತಿಯಿಂದ ಬೆಂಗಳೂರು ನಗರ ಕಮಿಟಿ ಎಲ್ಲ ನಾವು ಮಾತಾಡಿ ನಾವೆಲ್ಲ ಅಮೃತರಾಜ್ ಸಾರಿಗೆ ಬೆಂಬಲ ಕೊಡೋಕ್ಕೆ, ಅವ್ರ ಸಂಘಕ್ಕೆ ಬೆಂಬಲ ಕೊಡೋಕ್ಕೆ ಬೆಂಗಳೂರಲ್ಲಿ 198 ವಾರ್ಡಿನ ಪೌರ ಕಾರ್ಮಿಕರು ಕೆಲಸ ಮಾಡ್ದಂಗೆ ಸ್ಟಾಪ್ ಮಾಡಿ ಅಮೃತರಾಜ್ ಸಾರಿಗೆ ಬೆಂಬಲ ಕೊಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ. ಒಟ್ನಲ್ಲಿ ರಾಜ್ಯದಲ್ಲಿ ಪಾಲಿಕೆಗಳ ಒಕ್ಕೂಟ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ರು ಸರ್ಕಾರ ಸೈಲೆಂಟ್ ಆಗಿದ್ದು ಇಂದು ಬಿಬಿಎಂಪಿ ಕಚೇರಿಯಲ್ಲಿ ಕೆಲಸ ಕಾರ್ಯಗಳು ವ್ಯತ್ಯಯ ಆಗೋದಂತೂ ಫಿಕ್ಸ್ ಎನ್ನಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್. ನಮ್ಮ ಪ್ರತಿನಿಧಿ ದೀಪ್ತಿ ಚೋಳಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಏನೇನು ಬೇಡಿಕೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಏನೇನು ಇವತ್ತು ವ್ಯತ್ಯಯ ಆಗುತ್ತೆ ಜನರಿಗೆ ಬಿಬಿಎಂಪಿ ಕೆಲಸ ಕಾರ್ಯಗಳು? ಸದ್ಯ ಈ ಹೊತ್ತಿಗೆ ಪ್ರತಿಭಟನೆಯ ಕಾವು ಹೇಗಿದೆ ದೀಪ್ತಿ? ರಂಜಿತ್, ಸರಿಯಾಗಿ 10:30 ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಇವತ್ತು ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಅಧಿಕಾರಿಗಳ ಗಮನಕ್ಕೆ ತಂದ್ರು, ಸರ್ಕಾರದ ಗಮನಕ್ಕೆ ತಂದ್ರು, ಯಾರೂ ಕೂಡ ಕ್ಯಾರೆ ಅನ್ನದ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಸೊ ಎಲ್ಲ ನೌಕರರು ಇವತ್ತು ಅಂದ್ರೆ ಡಿ ದರ್ಜೆ ನೌಕರರು ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಇವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಖಾಲಿ ಇರುವಂತಹ 6,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಈ ಮೂಲಕ ನಮಗೆ ಕೊಡ್ತಿರುವಂತಹ ಕೆಲಸದ ಒತ್ತಡವನ್ನ ಕಮ್ಮಿ ಮಾಡಬೇಕು. 225 ವಾರ್ಡ್ಗಳ ಪೈಕಿ ಈಗ ಕೇವಲ 3,250 ನೌಕರರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ವರ್ಕ್ ಲೋಡು ಜಾಸ್ತಿನೇ ಆಗ್ತಾ ಇದೆ. ಪ್ರತಿದಿನ ಟೆನ್ಷನ್ ನಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ನಮ್ಮ ಕೆಲಸವನ್ನ ಸಮಾನ ವೇತನ ಕೂಡ ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಇಲಾಖೆಗಳಲ್ಲಿ ಹಿರಿಯ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇರುವಂತದ್ದು ಕೂಡ ನಡೀತಾ ಇದೆ. ಆರೋಗ್ಯ ಭಾಗ್ಯ ಕೂಡ ನಮಗೆ ಸಿಗ್ತಾ ಇಲ್ಲ. ಎಲ್ಲ ಸರ್ಕಾರಿ ನೌಕರರಿಗೆ ಈ ಆರೋಗ್ಯ ಭಾಗ್ಯವನ್ನ ಸರ್ಕಾರ ಕಲ್ಪಿಸಿದೆ. ಆದರೆ ಬಿಬಿಎಂಪಿ ಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಹೆಲ್ತ್ ಕಾರ್ಡ್ಗಳನ್ನು ನಮಗೆ ಕೊಡ್ತಾ ಇಲ್ಲ. ಇಷ್ಟೆಲ್ಲ ನಾವು ಕೆಲಸವನ್ನ ಮಾಡ್ತೇವೆ, ಬೆಂಗಳೂರಿನ ಸೌಂದರ್ಯವನ್ನ ಕಾಪಾಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತೇವೆ. ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ಪ್ರತಿ ಕೆಲಸದಲ್ಲೂ ಕೂಡ ನಾವು ಬೇಕಾಗುತ್ತೆ. ಆದರೆ ನಮಗೆ ಕನಿಷ್ಠ ವೇತನ
ವೇತನ, ಮತ್ತೊಂದು ಕಡೆ ಹೆಚ್ಚಿನ ಕಿರುಕುಳ, ಜೊತೆಗೆ ಹೆಚ್ಚಿನ ಕೆಲಸದ ಒತ್ತಡ, ಯಾವುದೇ ರೀತಿಯಾಗಿ ಬೇರೆ ಫೆಸಿಲಿಟಿಗಳನ್ನು ಕೊಡ್ತಾ ಇಲ್ಲ ಅಂತಲೂ ಕೂಡ ಅವರು ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇವತ್ತು ಪೌರ ಕಾರ್ಮಿಕರು ಕಂಪ್ಲೀಟ್ ಆದಂತಹ ಕೆಲಸವನ್ನ ನಿಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಇದರ ಎಫೆಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ 2 ದಿನಗಳ ನಂತರದಲ್ಲಿ ಬೆಂಗಳೂರಿನಲ್ಲಿ ಗಲ್ಲಿಯಲ್ಲೂ ಕೂಡ ಕಸ ಬೀಳುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇವತ್ತೇನಾದರೂ ಸ್ಟಾಪ್ ಮಾಡಿದ್ರೆ ನಾಳೆಯಿಂದ ಬೆಂಗಳೂರು ಗಬ್ಬು ನಾರುವಂಥದ್ದು ಫಿಕ್ಸ್ ಅನ್ನೋ ರೀತಿಯಲ್ಲೂ ಕೂಡ ಮಾತುಕತೆ ಕೇಳಿ ಬರ್ತಾ ಇದೆ. ಸರಿಯಾಗಿ 10:30 ನಂತರ BBMP ನೌಕರರು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇವಲ ಸಂಜೆ ತನಕ ಮಾಡ್ತಾರೆ ಅಥವಾ ತಮಗೆ ನ್ಯಾಯ ಸಿಗೋವರೆಗೂ, ಭರವಸೆ ಸಿಗೋವರೆಗೂ ಪ್ರತಿಭಟನೆಯನ್ನ ಮಾಡ್ತಾರ ಅನ್ನೋದು ತಿಳಿಬೇಕಾಗಿದೆ. ಒಂದ್ ಕಡೆ BBMP ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರು ಕೂಡ ಈ ವಿಚಾರವಾಗಿ ಹೇಳ್ತಾ ಇದ್ರು. ಅಂದ್ರೆ BBMP ನೌಕರರು ಅಂದ ಕೂಡಲೇ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ, ಸರಿಯಾದಂತಹ ನಮಗೆ ವೇತನ, ಮತ್ತೊಂದು ಕಡೆ ಗೌರವ ಕೂಡ ಸಿಗ್ತಾ ಇಲ್ಲ. ಪ್ರತಿನಿತ್ಯ ಸಾಕಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ತಡ್ತಾರೆ. ಅದಕ್ಕೆ ಅಡ್ಜಸ್ಟ್ ಆಗೋಷ್ಟರಲ್ಲಿ ಮತ್ತೊಂದು ರೀತಿಯ ಹೊಸ ಕೆಲಸವನ್ನ ನೀಡ್ತಾರೆ. ಇದೆಲ್ಲದರಿಂದನೂ ಕೂಡ ನೌಕರರು ಬೇಸತ್ತು ಹೋಗಿದ್ದಾರೆ. ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿಲೇಬೇಕಾದಂತಹ ಪರಿಸ್ಥಿತಿ ನಮಗಿದೆ. ಹಾಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅಂತಲೂ ಕೂಡ ಅಮೃತ್ ರಾಜ್ ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ಪೌರ ಕಾರ್ಮಿಕರು ಕೂಡ ನಮಗೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಕೊಂಡಿದ್ದೀವಿ, ಒಂದು ಕೂಡ ಆಗೋದಿಲ್ಲ. ಕೇವಲ ಪ್ರತಿಭಟನೆ ಮಾಡುವಂತಹ ಸಂದರ್ಭ ಸ್ಥಳಕ್ಕೆ ಬಂದು ನಮ್ಮ ಮನವಿನ ಸ್ವೀಕರಿಸಿ ಭರವಸೆಯನ್ನ ಕೊಡ್ತಾರೆ, ಆದ್ರೆ ಯಾವುದು ಕೂಡ ಈಡೇರೋದಿಲ್ಲ. ಹೀಗಾಗಿ ನಾವು ಕೂಡ ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಇವತ್ತಿನ ಪ್ರತಿಭಟನೆಗೆ ಎಲ್ಲರೂ ಕೂಡ ಒಂದಾಗಿರುವಂತದ್ದು. ಹೀಗಾಗಿ BBMP ಕೆಲಸಗಳಿಗೆ ಬರುವಂತಹ ಕೆಲವರಿಗೆ ಇವತ್ತು ಸಿಬ್ಬಂದಿಯ ಕೊರತೆ ಎದುರಾಗಿ ಆಗುವಂತಹ ಬೇಗ ಕೆಲಸ ನಾಳೆ ನಾಡಿದಿಗೆ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ರಂಜಿತ್. ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ CIDಯ ವಿಶೇಷ ತಂಡದಿಂದ ತನಿಖೆ ಚುರುಕಾಗಿದೆ. ಸಾವಿರಾರು ವಿಡಿಯೋ ಕಾಲ್ತುಳಿತ ಆಗಿದ್ದು ಹೇಗೆ, ಕಾರಣ ಏನು, ಯಾರ ಲೋಪದೋಷ ಅನ್ನೋದರ ಬಗ್ಗೆ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಚುರುಕಾಗಿದೆ. ಟೈಮ್ ಲೈನ್ ಪ್ರಕಾರ CIDಯಿಂದ ತನಿಖೆ. RCB CEO ರಾಜೇಶ್ ಮೆನನ್ ನಿಖಿಲ್ನಿಂದ ನಡೆದಿತ್ತು ಅದ್ದೂರಿ ಸಂಭ್ರಮಾಚರಣೆಯ ಸಮಾರಂಭ. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವ ತನಿಖಾ ತಂಡ KSCA ಮೇಲೆ ಒತ್ತಡವನ್ನ ಹಾಕಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಕೊಹ್ಲಿ ಆಪ್ತ ನಿಖಿಲ್ ಒತ್ತಡದಿಂದ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅನ್ನುವ ವಿಚಾರವನ್ನ ಈಗ CID ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಏನಾಯ್ತು, ಹೇಗಾಯ್ತು, ಆ ವಿಡಿಯೋದಲ್ಲಿ ಆ ಟೈಮ್ ಲೈನು ಅದೆಲ್ಲವನ್ನು ಕೂಡ ಈಗ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ KSCA ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ RCB ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನು ಆಲ್ರೆಡಿ RCB ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನು ರದ್ದು ಮಾಡಬೇಕು, ನನ್ನನ್ನು ಇದರಿಂದ ಕೈ ಬಿಡಬೇಕು ಅಂಥೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ RCB ಅಭಿಮಾನಿಗಳು ಸಂಭ್ರಮಿಸಬೇಕಾದಂಥ ಸಮಯದಲ್ಲಿ ಪ್ರಾಣವನ್ನು ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನು ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ SITಯನ್ನು ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ ಅರ್ಜಿ ವಿಚಾರಣೆ. ನಾಳೆ ದ್ವಿಸದಸ್ಯ ಪೀಠದಲ್ಲಿ ನಡೆಯಲಿರುವ ಅರ್ಜಿಯ ವಿಚಾರಣೆ. ನಾಳೆಗೆ ದ್ವಿಸದಸ್ಯ ಪೀಠದಲ್ಲಿ ಸ್ವಯಂ ಪ್ರೇರಿತ ಅರ್ಜಿಯನ್ನು ದಾಖಲಾಗಿತ್ತು, ಅದರ ವಿಚಾರಣೆ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದು, ಕಾಲ್ತುಳಿತ ಆಗಿದ್ದು, ಪೂರ್ವ ತಯಾರಿ ಇಲ್ಲದೆ ಇವರು ಉಚಿತವಾಗಿ ಪಾಸ್ಗಳನ್ನು ಕೊಟ್ಟಿದ್ದು, ಒಂದು ಯೋಜಿತವಾದಂತಹ ತಯಾರಿ ಇಲ್ಲದೆ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಜನರ ಮಾರಣ ಹೋಮ ಆಗಿದ್ದು, ರಾಷ್ಟ್ರ ಮಟ್ಟದಲ್ಲಿ ಭಾರೀ ಮುಜುಗರವನ್ನು ಅನುಭವಿಸಿದ್ದು, ಇದೆಲ್ಲದರ ಸಂಬಂಧ ಸ್ವಯಂ ಪ್ರೇರಿತ ಅರ್ಜಿಯನ್ನು ದಾಖಲು ಮಾಡಿಕೊಂಡು ಅದರ ವಿಚಾರಣೆಯನ್ನು ಮಾಡ್ತಾ ಇದ್ರು. ನಾಳೆಗೆ ಅದರ ಸ್ವಯಂ ಪ್ರೇರಿತ ಅರ್ಜಿಯ ವಿಚಾರಣೆ ನಡೆಯುತ್ತೆ.
ದ್ವಿಸದಸ್ಯ ಪೀಠದಲ್ಲಿ. ಸುಮಾರು 11 ಜನ ಮೃತಪಟ್ಟಿದ್ರು. RCB ತಂಡದ ಆಟಗಾರರನ್ನ ನೋಡೋದಕ್ಕೆ ಬಂದಂಥವರು. ಸುಮಾರು 11 ಜನರ ಸಾವು ಇದೆಯಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗಿತ್ತು. RCB ಅಭಿಮಾನಿಗಳು ತಂಡ ಗೆದ್ದಂಥ ಖುಷಿಯಲ್ಲಿದ್ದರೆ ಈ ರೀತಿಯಾಗಿ ದುರಂತದಲ್ಲಿ 11 ಜನ ಮೃತಪಟ್ಟಿದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ತನಿಖೆ ಯಾವ ಹಂತದಲ್ಲಿದೆ? ಸದ್ಯಕ್ಕೆ ತನಿಖಾ ವರದಿ ಏನಿದೆ? ಈ ಹೊತ್ತಿಗೆ ಏನೇನು ವಿವರ ಇದೆ? ಹೈಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ಇದೆ ಇವತ್ತು. ಮಾದೇಶ್, ಏನಾಗ್ಬೋದು ಈ ಪ್ರಕರಣದಲ್ಲಿ ಮಾದೇಶ್? ರಂಜಿತ್, ಈಗಾಗಲೇ ಈ ಒಂದು ಘಟನೆ ನಡೆದು 2-3 ತಿಂಗಳಾಯಿತು. ಅಂದರೆ ಜೂನ್ನಲ್ಲಿ ನಡೆದಂಥ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಲಾಗ್ತಿದೆ. ಒಂದು CID ಅಧಿಕಾರಿಗಳಿಂದ ಪ್ರತ್ಯೇಕವಾಗಿ ತನಿಖೆ ನಡೆಸಲಾಗ್ತಿದೆ, ಮ್ಯಾಜಿಸ್ಟ್ರಿಯಲ್ ತನಿಖೆ ನಡೆಸಲಾಗ್ತಿದೆ. ಜೊತೆಗೆ ಮಾಜಿ ನಿವೃತ್ತ ನ್ಯಾಯಾಧೀಶರೊಬ್ಬರ ಕುನ್ನವರ ನೇತೃತ್ವದಲ್ಲೂ ಕೂಡ ಒಂದು ನಿಯೋಗ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಆದರೆ ಇಲ್ಲಿ CID ಅಧಿಕಾರಿಗಳ ತನಿಖೆ ವೇಳೆ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅಂದರೆ CID ಅಧಿಕಾರಿಗಳು ವಿಶೇಷ ತಂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಮಾಡಿದೆ. ಒಂದು ಪ್ರಾಥಮಿಕ ವರದಿಯನ್ನು ಕೂಡ ಈಗಾಗಲೇ ತಯಾರಿ ಮಾಡಿಕೊಂಡಿದೆ. ಅಂದರೆ ಆ ಒಂದು ಘಟನೆ ಸಂದರ್ಭದಲ್ಲಿ ಏನಾಯಿತು, ಅಲ್ಲಿ ಯಾರು ನಿರ್ಲಕ್ಷ್ಯ ಇದೆ, ಟೈಮ್ ಲೈನ್ ಪ್ರಕಾರ ಈಗ ತನಿಖೆ ಮಾಡುವಂಥ ಕೆಲಸವನ್ನ ಈಗಾಗಲೇ CID ಅಧಿಕಾರಿಗಳು ಮಾಡಿದ್ದಾರೆ. ಅವತ್ತಿನ ದಿನ ಅಂದರೆ ಜೂನ್ 4ನೇ ತಾರೀಕು ಏನೆಲ್ಲ ಆಯಿತು, ಎಷ್ಟು ಗಂಟೆಯಿಂದ ಈ ಒಂದು ಘಟನೆ ಸಂಭವಿಸಿತು, ಎಷ್ಟು ಗಂಟೆಗೆ ಜನ ಅಲ್ಲಿ ಸೇರಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿತ್ CCTV ಮತ್ತು ಟೈಮ್ ಲೈನ್ ಪ್ರಕಾರ 3 ಗಂಟೆಯಿಂದ ಏನಾಯಿತು, ಎಷ್ಟು ಗಂಟೆಗೆ ಟ್ವೀಟ್ ಮಾಡಲಾಯಿತು, ಎಷ್ಟು ಗಂಟೆಗೆ ಅಲ್ಲಿ ಜನ ಸೇರಿದ್ರು, ಎಷ್ಟು ಗಂಟೆಗೆ ಗೇಟ್ ಓಪನ್ ಆಯಿತು, ಎಷ್ಟು ಗಂಟೆಗೆ ಜನ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜ್ಗಳು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹರಿದಾಡಿದ್ದಂಥ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಈಗ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಕಾರಣ ಏನಿತ್ತು ಅಂದರೆ ಅಷ್ಟೊಂದು ಜನ ಅಲ್ಲಿ ನೇರವಾಗಿ ಬರೋದಕ್ಕೆ, ಜೊತೆಗೆ ಆ ಒಂದು ಘಟನೆ ಸಂಭವಿಸಿದ್ದಕ್ಕೆ ಇಲ್ಲಿ ನೇರ ಹೊಣೆ ಯಾರಾಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಕೂಡ ಒಂದಷ್ಟು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ RCBಯ CEO ಆಗಿರುವಂಥ ರಾಜೇಶ್ ಮೆನನ್ ಜೊತೆಗೆ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ನಿಖಿಲ್ ಸೋಸ್ಲೆ ಅವರ ಒಂದು ನೇರ ಹೊಣೆ ಅನ್ನೋಂಥದ್ದು ಕೂಡ ಮೇಲ್ನೋಟಕ್ಕೆ ಇಲ್ಲಿ CID ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಯಾಕಂದರೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮೇನ್ ಈ ಇಬ್ಬರೇ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಕೊಹ್ಲಿ ಅವರು ನೆಕ್ಸ್ಟ್ ದಿನವೇ UK ಹೋಗ್ತಾರೆ ಅನ್ನುವಂಥ ಮಾಹಿತಿಯನ್ನು ನಿಖಿಲ್ ಸೋಸ್ಲೆ ಆ ಒಂದು ತಂಡಕ್ಕೆ ಹೇಳ್ತಾನೆ. ಹೀಗಾಗಿ ಇಮಿಡಿಯೇಟ್ಲಿ ಈ ಒಂದು ಪ್ರೋಗ್ರಾಮನ್ನು ಮಾಡಬೇಕಾಗುತ್ತೆ, ಇಲ್ಲವಾದರೆ ಅಲ್ಲಿ ನಮಗೆ ಕೊಹ್ಲಿ ಬರೋಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ. ಹೀಗಾಗಿ ಕಾರ್ಯಕ್ರಮವನ್ನು ಇಮಿಡಿಯೇಟ್ಲಿ ಆಯೋಜನೆ ಮಾಡಬೇಕಂತೇಳಿ KSCA ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ನಿಖಿಲ್ ಸೋಸ್ಲೆ ಹಾಗೂ ರಾಜೇಶ್ ಮೆನನ್ ಮಾಡಿರ್ತಾರೆ. ಆ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ಲಿ ಅಲ್ಲಿ ಅವತ್ತು 4ನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜನೆ ಆಗುತ್ತೆ. ಅದಾದಮೇಲೆ ಜೊತೆಗೆ ಇಲ್ಲಿ ಟಿಕೆಟ್ ವಿಚಾರವಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿ ಅವತ್ತು ಇರೋದಿಲ್ಲ. ಜೊತೆಗೆ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಇರ್ತಾನೆ, ಈತನೇ ಒಂದು ಟಿಕೆಟ್ಗಳನ್ನು ಪಾಸ್ಗಳನ್ನು ಫ್ರೀ ಮಾಡೋದಕ್ಕೆ ಅಂತೂ ಕೂಡ ಘೋಷಣೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ 3 ಗಂಟೆ 10 ನಿಮಿಷಕ್ಕೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡ್ತಾರೆ. ಆ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ಲಿ ಆ ಕಡೆ ಈ ಕಡೆ 2:50ರಿಂದ 3:20 ಒಳಗಡೆ ಚಿನ್ನಸ್ವಾಮಿ ಸುತ್ತಮುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸೇರ್ಕೊಳ್ಳೋದಕ್ಕೆ ಆ ಒಂದು ಟ್ವೀಟ್ ಕೂಡ ಇಲ್ಲಿ ಕಾರಣ ಅನ್ನುವಂಥದ್ದು ಕೂಡ CID ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಇದರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಒಂದಷ್ಟು ನಿರ್ಲಕ್ಷ್ಯ ಕೂಡ ಅಲ್ಲಿ ಕಂಡು ಬಂದಿದೆ. ಏನು ಅನ್ನೋದನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಅವತ್ತು ಬಂದೋಬಸ್ತ್ ವಿಚಾರದಲ್ಲಿ ಸರಿಯಾಗಿ ರೋಲ್ ಕಾಲ್ ಕೂಡ ಆಗಿರೋದಿಲ್ಲ. ಅಂದರೆ ಇನ್ಸ್ಟ್ರಕ್ಷನ್ಸ್ ಯಾವ ಅಧಿಕಾರಿಗಳು ಎಲ್ಲಿರಬೇಕು, ಎಷ್ಟು ಜನ ಅಧಿಕಾರಿಗಳಿರಬೇಕು, ಯಾವ್ಯಾವ ಗೇಟ್ನಲ್ಲಿ ಎಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಅದು ಯಾವುದು ಕೂಡ ಅವತ್ತು ಆಗಿರೋದಿಲ್ಲ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಎಲ್ಲವನ್ನೂ ಕೂಡ ರಿಪೋರ್ಟ್ ಅನ್ನು ತಯಾರಿಸಿಕೊಂಡಿರುವಂತಹ CID ತನಿಖಾ ತಂಡ ಮತ್ತೆ ತನಿಖೆಯನ್ನು ಮುಂದುವರಿಸಿದೆ. ಓಕೆ ಮಾದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.